ಪ್ಲಾಜಾದಲ್ಲಿ ಏನಾದರೂ ರಸ್ತೆ ಸರಿ ಇಲ್ಲ ಅಂತಂದ್ರೆ, ಗುಂಡಿಗಳಿತ್ತು, ಅಲ್ಲಿ ರಸ್ತೆಗೆ ರಸ್ತೆ ಓಡಾಡೋದಕ್ಕೆ ಸರಿಯಾಗಿ ಅಡಚಣೆ ಆಗ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ, ಪ್ಲಸ್ ಜನದಟ್ಟಣೆ ಇದೆ, ಅಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಒಂದು ಟೋಲ್ ಪ್ಲಾಜಾಗಳಿದ್ರೆ ಅಲ್ಲಿ ಜನರಿಂದ ಟೋಲ್ ಹಣವನ್ನ ಸಂಗ್ರಹ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಯಾಕೆ ಈ ಆದೇಶವನ್ನ ಎಲ್ಲಿ ಹೊರಡಿಸಿದೆ ಅಂತ ನಾವು ನೋಡುವುದಾದ್ರೆ, ಕೇರಳದ ತಿರುವನೂರು ಜಿಲ್ಲೆಯ ಪೆಲಿಯಕ್ಕರ ಅನ್ನೋ ಬಳಿ ಒಂದು ಪ್ಲಾಜಾ ಏನಿರುತ್ತೆ, ಟೋಲ್ ಪ್ಲಾಜಾ, ಇಲ್ಲಿ ರಸ್ತೆ ಸರಿ ಇಲ್ಲ, ಸಂಚಾರಕ್ಕೆ ಅನುವಿಲ್ಲ, ಯಾಕಂದ್ರೆ ಅಲ್ಲಿ ಗುಂಡಿಗಳಿದೆ, ಜೊತೆಗೆ ಆ ಒಂದು ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ರಸ್ತೆ ಹದಗೆಟ್ಟಿರೋದ್ರಿಂದ ಅಲ್ಲಿಯೂ ಕೂಡ ಈಗಲೂ ಕೂಡ ಟೋಲ್ ಅನ್ನ ಸಂಗ್ರಹಿಸಲಾಗ್ತಿರುತ್ತೆ. ಹೀಗಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಲ್ಲಿಕೆ ಆಗಿದಂತಹ ಒಂದು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಿದಾಗ ಹೈಕೋರ್ಟ್ ಇಲ್ಲಿ ಒಂದು ಟೋಲ್ ಹಣವನ್ನು ಸಂಗ್ರಹಿಸುವಂತಿಲ್ಲ ಅನ್ನುವಂತಹ ಒಂದು ಆದೇಶವನ್ನ ನೀಡುತ್ತೆ. ಅದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೈಕೋರ್ಟ್ನ ಆದೇಶವನ್ನ ಇದೀಗ ಎತ್ತಿ ಹಿಡಿದಿರುವಂತಹದ್ದು ಮುಖ್ಯ ನ್ಯಾಯಮೂರ್ತಿ ಭೂಷಣ್ ಆರ್ ಗವಾಯಿ ಅವರ ಪೀಠದಿಂದ ಈ ಒಂದು ಮಹತ್ವದ ಆದೇಶವನ್ನ ನೀಡಲಾಗಿದೆ.